ಈ ಬಾರ್ಲಿಯಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಲ್ಲದೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೋಬಹುದು. ಸೊ ಯಾವ ಥರ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಬಾರ್ಲಿನ ತಗೊಂಡು ಅದನ್ನು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ರಾತ್ರಿ ಫುಲ್ ನೆನೆ ಹಾಕಿದ್ದೆ. ಸೊ ಇದು ಮಾರ್ನಿಂಗು ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ 2 ಗ್ಲಾಸ್ ಹಾಕಿರೋ ನೀರು 1 ಗ್ಲಾಸ್ ಆಗಬೇಕು. ಸೊ ತಣ್ಣಗಾಗಕ್ಕೆ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಬಾರ್ಲಿ ಒಂದು ಒಳ್ಳೆ ಫೈಬರ್ ಆಗಿದೆ. ಹಾಗೆ ಇದು ಅತ್ಯಧಿಕವಾಗಿ ಪೋಷಕಾಂಶಗಳನ್ನ ಹೊಂದಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ. ಹಾಗೇನೆ ಮಲಬದ್ಧತೆನೂ ಕೂಡ ಕಡಿಮೆ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟನ ಕೂಡ ನಿಯಂತ್ರಿಸುತ್ತದೆ. ಅಲ್ಲದೆ ತೂಕ ಇಳಿಕೆಗೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ದೇಹನ ಕೂಡ ತುಂಬಾನೇ ತಂಪಾಗಿರಿಸುತ್ತೆ. ಹಾಗೇನೆ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚಿಸುತ್ತೆ. ನಾವಿದನ್ನ ಒಂದು ವಾರದಲ್ಲಿ 2ರಿಂದ 3 ಸಲ ತಗೊಳ್ಳೋದ್ರಿಂದ ಆರಾಮಾಗಿ ತೂಕನ ಇಳಿಸಬಹುದು. ಹೊಟ್ಟೆ ತುಂಬಿದಂತಹ ಅನುಭವನ ಕೊಡುತ್ತೆ. ಸೊ ಹಾಗಾಗಿ ಅತಿಯಾಗಿ ತಿನ್ನೋದನ್ನ ಕೂಡ ತಪ್ಪಿಸೋದ್ರಿಂದ ನಾವು ಆರಾಮಾಗಿ ತೂಕನ ಇಳಿಸ್ಕೊಬಹುದು. ಸೊ ಇಲ್ಲಿ ಬಾರ್ಲಿ ಉಳ್ದಿತ್ತಲ್ವಾ ಅದನ್ನ ಕೂಡ ನಾನು ವೇಸ್ಟ್ ಮಾಡ್ತಾ ಇಲ್ಲ. ಅದನ್ನ ಸ್ಮೂದಿ ಮಾಡ್ಕೊಂಡು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ನ ಮುಗಿಸ್ತಾ ಇದ್ದೀನಿ. ಸೊ ಒಂದು ಜಾರ್ ತಗೊಂಡು ಅದಕ್ಕೆ ಉಳ್ದಿದ್ದಂತಹ ಬಾರ್ಲಿನೆಲ್ಲ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗ್ತಾರೆ ಅಂತ ಕೆಲವರು ಹೇಳ್ತಾರೆ. ಬಟ್ ವೆಯ್ಟ್ ಗೇನ್ ಖಂಡಿತವಾಗ್ಲೂ ಆಗಲ್ಲ. ಬಾಳೆಹಣ್ಣು ಒಂದು ತಿನ್ನೋದ್ರಿಂದ ಏನೂ ಆಗಲ್ಲ. ಸೊ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೇನೇ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇನೆ ನಾನು ಸೀಡ್ಸ್ ಪೌಡರ್‌ನ ಕೂಡ ಸೇರಿಸ್ಕೊಂತಿದ್ದೀನಿ. ನಿಮ್ಮ ಮನೇಲಿ ಅಗಸೆ ಬೀಜ ಎಲ್ಲ ಇದ್ರೆ ಅದನ್ನ ಕೂಡ ಹಾಕ್ಕೊಬಹುದು. ಹಾಗೇನೆ ಒಂದು 2ರಿಂದ 3 ಖರ್ಜೂರನ ಕೂಡ ಸೇರಿಸ್ಕೊಂಡು ನಾನು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳ್ಳೆ ಸ್ಮೂದಿ ಇದು. ವೆಯ್ಟ್ ಲಾಸ್ ಆಗೋದಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು ತುಂಬಾನೇ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್‌ನೆಲ್ಲ ಕಡಿಮೆ ಮಾಡಿಬಿಟ್ಟು ಹೃದಯದ ಆರೋಗ್ಯನ ಕೂಡ ಕಾಪಾಡುತ್ತೆ. ಹಾಗೇನೆ ಬಾರ್ಲಿ ನೀರು ಈ ಬೇಸಿಗೆಯಲ್ಲಿ ತುಂಬಾನೇ ಒಳ್ಳೆಯದು. ದೇಹಕ್ಕೆ ತಂಪು. ಸೊ ಹಾಗಾಗಿ ವಾರದಲ್ಲಿ ಒಂದು 2ರಿಂದ 3 ಸಲ ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಹಾಗೇನೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ತಣ್ಣಗಿರೋ ಹಸಿ ಹಾಲನ್ನ ತಗೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ ಚೆನ್ನಾಗಿ ಫೇಸ್ ವಾಶ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಫೇಸಲ್ಲಿ ಏನೇ ಕ್ರೀಮ್ಗಳು ಇರಬಾರ್ದು. ಹತ್ತಿ ಉಂಡೆ ಸಹಾಯದಿಂದ ನಾನಿವಾಗ ಅದನ್ನ ಫೇಸ್ ಫುಲ್ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಲಲ್ಲಿರೋ ಲ್ಯಾಕ್ಟಿಕ್ ಆಮ್ಲ ನಮ್ಮ ಮುಖದ ಮೇಲಿರುವಂತಹ ಎಲ್ಲ ಕೊಳುಕು ಮತ್ತೆ ಡೆಡ್ ಸ್ಕಿನ್ ಸೆಲ್ ಎಲ್ಲದನ್ನು ನಿವಾರಿಸುತ್ತೆ. ಹಾಗೇನೆ ಕಾಂತಿಯುತವಾದಂಥ ಚರ್ಮನ ಕೊಡುತ್ತೆ. ಮುಖದ ಮೇಲಿರುವಂತಹ ಕಪ್ಪು ಕಲೆ ಎಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ. ಸುಕ್ಕು ಕಡಿಮೆ ಮಾಡುತ್ತೆ. ಹಾಗೇನೆ ಈ ಟ್ಯಾನ್ ಆಗಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಡ್ರೈ ಸ್ಕಿನ್ ಇರೋರು ಈ ಪ್ಯಾಕ್‌ನ ಒಂದು 2ರಿಂದ 3 ದಿನ ಬಳಸಲೇಬೇಕು. ಸೊ ಇದರಿಂದ ನಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಅಂತ ಅನ್ಸುತ್ತೆ. ಸೊ ಇದನ್ನ ಒಂದು 5 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಬೇಕು. ಹಾಗೇನೆ ನಾನಿಲ್ಲಿ ಒಂದು ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ತಗೊಂಡು 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೇನೆ 1 ಪ್ಯಾಕ್ ಆಗುವಷ್ಟು ಬ್ರೂ ಹಾಗೇನೆ ಎಗ್ ವೈಟ್ ಕೂಡ ಹಾಕೊಂಡಿದ್ದೀನಿ. ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಫೇಸ್ ಪ್ಯಾಕು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬಹುದು. ಇದು ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಏನಿದೆ ಅದೆಲ್ಲನೂ ತುಂಬಾ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಒಂದೇ ಯೂಸಲ್ಲಿ ನೀವು ರಿಸಲ್ಟ್ ಕೂಡ ನೋಡ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ. ಸೊ ನಾನಿವಾಗ ಹಾಲು ಹಾಕಿದ್ನಲ್ಲ ಪ್ಯಾಕ್ ಅದನ್ನ ವಾಶ್ ಮಾಡ್ಕೊಂಡ್ಬಂದು ಇವಾಗ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಈ ಮೊಡವೆ ಆಗೋ ಪ್ರಾಬ್ಲಮ್ಸ್ ಎಲ್ಲ ಯಾರಿಗಿರುತ್ತೆ ಅವರಿಗೆ ಮೊಡವೆ ಆಗೋದೆಲ್ಲ ತುಂಬಾನೇ ಕಡಿಮೆ ಆಗುತ್ತೆ. ಹಾಗೇನೆ ಸುಕ್ಕೆಲ್ಲ ನಿವಾರಣೆ ಆಗಿ ಸ್ಕಿನ್ ಕೂಡ ಟೈಟ್ ಆಗುತ್ತೆ. ಬ್ರೈಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೂಡ ನಾವು ನಮ್ದಾಗಿಸ್ಕೊಳ್ಬಹುದು. ಈ ಪ್ಯಾಕನ್ನು ವಾರದಲ್ಲಿ 1ರಿಂದ 2 ಸಲ ಯೂಸ್ ಮಾಡಬಹುದು. ಮನೇಲೆ ನಾವು ಟೈಮ್ ಸಿಕ್ಕಾಗ ಈ ಥರ ಪ್ಯಾಕ್ಗಳನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿದ್ರು ಅದನ್ನೆಲ್ಲದನ್ನು ಕಡಿಮೆ ಮಾಡ್ಕೋಬಹುದು. ಹಾಗೇನೆ ಗ್ಲೋಯಿಂಗ್ ಸ್ಕಿನ್ ಕೂಡ ಪಡಿಬಹುದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ಪ್ರೇರಿತ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ವೆಜ್ ಕಬಾಬ್ ರೆಸಿಪಿ ಹಾಗೆ ಅದ್ರ ಜೊತೆಗೆ ಒಂದು ಸೂಪ್, ಕಬಾಬ್ಗೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿನ ಕೂಡ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ನಾನು ಮಾಡೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ರಾಜ್ಮಾನ ನೈಟ್ ಫುಲ್ ನೆನೆಸಿಟ್ಟಿದ್ದೆ. ಸೊ ಇದು ಚೆನ್ನಾಗಿ ನೆಂದಿದೆ. ಇವಾಗ ನಾನೊಂದು ಕುಕ್ಕರ್ ತೊಗೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ರಾಜ್ಮಾನ ಹಾಕ್ಕೊಳ್ತಾ ಇದ್ದೀನಿ.
ಹಾಗೇನೆ ಒಂದು ಸ್ವೀಟ್ ಕಾರ್ನ್ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸಪ್ರೇಟ್ ಆಗಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಮೀಡಿಯಂ ಸೈಜ್‌ದು, ಅದನ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕ್ಬಿಟ್ಟು ಒಂದು 3 ರಿಂದ 4 ವಿಷಲ್‌ನ ಚೆನ್ನಾಗಿ ಕೂಗಿಸ್ಕೊಬೇಕು. ನಾನಿವತ್ತು ರಾಜ್ಮಾ ಕಬಾಬ್ ಮಾಡ್ತಾ ಇದ್ದೀನಲ್ವಾ, ಸೊ ಹಾಗಾಗಿ ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಒಂದು ಚಟ್ನಿನ ಕೂಡ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 8 ರಿಂದ 10 ಒಣಮೆಣಸಿನಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೇನೆ ಸ್ವಲ್ಪ ಪುದೀನ ಸೊಪ್ಪು, ಒಂದು 2 ಎಸಳು ಬೆಳ್ಳುಳ್ಳಿ, ಹಾಗೇನೆ ಒಂದು ಹಸಿಮೆಣಸಿನಕಾಯಿ, ಹಾಗೇನೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಸೊ ಈ ಚಟ್ನಿ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಆ್ಯಂಡ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಅದನ್ನ ನಾನಿವಾಗ ಒಂದು ಬೌಲ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು. ಚಟ್ನಿ ರೆಡಿಯಾಗಿ ಹೋಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಕಲರ್‌ಫುಲ್ ಆಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇನೆ ಚೆನ್ನಾಗಿರುತ್ತೆ. ಸೊ ಇದಾದ್ಮೇಲೆ ನಾನೊಂದು ಜಾರ್ ತಗೊಂಡು ಅದಕ್ಕೆ ಒಣಮೆಣಸೆಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನ ಕೂಡ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಆಗೋಯ್ತು. ಚಿಲ್ಲಿ ಫ್ಲೇಕ್ಸ್ ಕೂಡ ರೆಡಿಯಾಗಿ ಹೋಗುತ್ತೆ. ಹಾಗೆ ರಾಜ್ಮಾ ಮತ್ತೆ ಆಲೂಗಡ್ಡೆ ಕಾರ್ನ್ ಹಾಕಿದ್ನಲ್ಲ, ಅದು ಕೂಡ ಬೆಂದಿತ್ತು. ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ಸೊ ಆ ನೀರು ಏನಿದೆ ಬೇಯಿಸ್ಕೊಂಡಿದ್ದು ಅದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿನೇ ನಾನು ಸೂಪ್ ಮಾಡೋದು. ಇದನ್ನ ವೇಸ್ಟ್ ಅಂತ ಹೇಳ್ಬಿಟ್ಟು ಚೆಲ್ಲಬೇಡಿ. ಸೊ ಇದರಿಂದ ಒಂದು ಒಳ್ಳೆ ಸೂಪ್‌ನ ರೆಡಿ ಮಾಡ್ಕೊಬಹುದು. ಹಾಗೇನೆ ಇಲ್ಲಿ ಬೇಯಿಸ್ಕೊಂಡಿದ್ನಲ್ಲ ರಾಜ್ಮಾ ಮತ್ತೆ ಆಲೂಗಡ್ಡೆ, ಅದನ್ನ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್‌ನ ಎತ್ತಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲಿಗೆ ನಾನು ಈ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ರಾಜ್ಮಾ ಮತ್ತೆ ಪೊಟ್ಯಾಟೊ, ಸೊ ಅದನ್ನ ನಾನಿಲ್ಲಿ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಬೇಯಿಸ್ಕೊಂಡಿದ್ನಲ್ಲ ಕಾರ್ನ್, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಸೊ ಅದರಿಂದ ನಾನಿಲ್ಲಿ ಮಸಾಲ ಹಾಕೋದೆಲ್ಲ ಸ್ಕಿಪ್ ಆಗೋಗಿದೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಅದಕ್ಕೆ ನಾನಿವಾಗ 1 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರು ಮತ್ತೆ 1 1/2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್‌ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹಾಕಿರುವಂಥ ಎಲ್ಲ ಮಸಾಲೆ ಕೂಡ ಇಲ್ಲಿ ಮಿಕ್ಸ್ ಆಗಬೇಕು. ಲಾಸ್ಟಿಗೆ ನಾವಿಲ್ಲಿ ಉಪ್ಪು, ಖಾರ ಏನಾದರೂ ಬೇಕು ಅಂತಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ನೋಡಿಬಿಟ್ಟು. ಹಾಗೇನೇ ಇಲ್ಲಿ ವಡಾ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರಾಜ್ಮಾ ಮಿಕ್ಸು, ಸೊ ಅದನ್ನು ಕೂಡ ನಾನಿಲ್ಲಿ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೇನೆ ತಿರುವಿ ಹಾಕ್ಕೊಬೇಕು. ನಿಧಾನಕ್ಕೆ ತಿರುವಿ ಹಾಕ್ಕೊಳ್ಳಿ. ಹಾಗೇನೆ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗೀನ ಬೇಕಾದರೆ ಅದ್ರ ಮೇಲೆ ಹಾಕ್ಕೊಬೋದು. ಇದನ್ನೆಲ್ಲ ಚೆನ್ನಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ ಇನ್ನೊಂದು ಸೆಟ್ ಕೂಡ ಮಾಡ್ಕೊಂಡಿದ್ದೆ. ಸೊ ಇದು ತುಂಬಾನೇ ರುಚಿಯಾಗಿ ಬಂದಿತ್ತು. ಇದನ್ನ ಬೇಕಾದರೆ ನೀವು ಆಯಿಲಲ್ಲಿ ಕೂಡ ಡೀಪ್ ಫ್ರೈ ಮಾಡಿಕೊಂಡು ಕೂಡ ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಈ ಕಬಾಬ್ ಎಲ್ಲ ಮಾಡ್ಕೊಳ್ತೀವಲ್ವ, ಸೊ ಆ ಥರನೇ ನಾನು ಸ್ವಲ್ಪ ಆಯಿಲ್ ಎಲ್ಲ ಬೇಡ ಅಂದ್ಬಿಟ್ಟು ಈ ಥರ ಗೀ ಹಾಕಿಬಿಟ್ಟು ತವಾ ಮೇಲೆ ಫ್ರೈ ಮಾಡ್ಕೊಂಡಿದ್ದೆ. ರೆಸಿಪಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಡೋ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫಟಾಫಟ್ ಅಂತ ಸೂಪ್ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಬೇಯಿಸ್ಕೊಂಡಿದ್ನಲ್ಲ ನೀರು, ಅದು ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೋಬೇಕು. ಹಾಗೇನೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದು ನೀಟಾಗಿ ಮೆಲ್ಟ್ ಆಗಬೇಕು. ಇವಾಗ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಒಂದು 2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೇನೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಹಾಗೇನೆ 1 ಸ್ಪೂನ್ ಪೆಪ್ಪರ್, ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ, ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗೋಗುತ್ತೆ. ಇವಾಗ ನಾನು ಬೇಯಿಸ್ಕೊಂಡಿದ್ದು ನೀರು ಎತ್ತಿಟ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕು. ಹಾಗೇನೆ ಸಾಲ್ಟ್ ಹಾಕ್ಕೊಬೇಕು. ಪೆಪ್ಪರ್ ಬೇಕು ಅಂದರೆ ಪೆಪ್ಪರ್ ಇವಾಗಲೇ ಸೇರಿಸ್ಕೊಬಹುದು. ಹಾಗೇನೆ ನಾನಿಲ್ಲಿ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದಂಥ ಕಾರ್ನ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ. ಸೊ ಇದು ಹಾಕ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಗೆ ಹೋಯ್ತು, ಒಳ್ಳೆ ಸೂಪ್ ರೆಡಿ ಆಗಿಬಿಡುತ್ತೆ. ಈ ಶೀತ ಕೆಮ್ಮು ಎಲ್ಲ ಆಗಿರುತ್ತಲ್ಲ ಅವ್ರಿಗಂತೂ ಹೇಳಿ ಮಾಡಿಸಿರೋ
ಮಾಡಿರೋ ಸೂಪ್ ಇದು. ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ರಿಲೀಫ್ ಅನ್ಸುತ್ತೆ. ಸೊ ನಾನು ಕೂಡ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿ ಕೊಟ್ಟೆ. ಅವರು ಕೂಡ ಕುಡಿದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಯಾವ ತರ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೂ ಕೂಡ ಒಳ್ಳೊಳ್ಳೆ ರೆಸಿಪೀಸ್ ಮಾಡೋದಕ್ಕೆ ತುಂಬಾನೇ ಎನ್ಕರೇಜ್ಮೆಂಟ್ ಸಿಕ್ಕಾಗ ಆಗುತ್ತೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.